ಈಗ ಒಂದು 2-3 ತಿಂಗಳ ಹಿಂದೆ ನಮ್ದು ಅವರೋಳಿ ಗ್ರಾಮದೊಳಗೆ ಒಂದು ಗ್ರಾಮದೇವಿ ಲಕ್ಷ್ಮೀ ದೇವಿ ಜಾತ್ರೆ ಆಗತ್ತೈತೆ ರೀ. ಆ ಜಾತ್ರೆ ಟೈಮ್ದಾಗ ನಾವು ಎಮ್ ಎಲ್ ಎ ಅವ್ರ ಸಾಹೇಬ್ರ ಕಡೆ ಹೋಗಿದ್ದು. ಮತ್ತು ನಮಗೆ ಜಾತ್ರೆ ಸಂಬಂಧ ಅವರೋಳಿ ಬಿಳಿಕಿ ಏನಿದೆ ಒಂದು 2 ಕಿಲೋಮೀಟ್ರ್ ಏನೋ ರಸ್ತೆ ಐತಲ್ಲ, ಈ ರಸ್ತೆ ಒಳಗೆ ಭಾಳ ತಗ್ಗು ಗುಂಡಿಗಳು ಬಿದ್ದಾವು. ಬರೀ ಗೊಚ್ಚಟ್ಟು ಹಾಕಿ ಕೊಡ್ರಿ ಜಾತ್ರೆ, ನಾವು ದೇವತೆಗಳನ್ನ ತೊಗೊಂಡು ಹೊನ್ನಾಟ ಆಡುವಂಥ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಸಂಬಂಧಾಗಿ ಬರೀ ಗೊಚ್ಚಟ್ಟು ಹಾಕಿ ಕೊಡ್ರಿ ಅಂತ ಬೇಡ್ಕೊಂಡು ಅವ್ರ ಕಡೆ ಹೋಗಿ ಆ ಜಾತ್ರೆ ಟೈಮ್ದಾಗ ಸೋದೆ ಗೊತ್ತು ಹಾಕಿ ಕೊಡಲ್ಲ. ಅದು ಜಾತ್ರೆ ಮುಗಿದ್ಬೇಕು. ಜಾತ್ರೆ ಟೈಮ್ದಾಗ ಮಳೆ ಸ್ಟಾರ್ಟ್ ಆಗಿದ್ದು ಇಲ್ಲಿ ತನಕ 2 ತಿಂಗಳಾತ್ರಿ, 2-3 ತಿಂಗಳಾತ್ರಿ ಮಳೆ ಸ್ಟಾರ್ಟ್ ಆಗಿ. ದೊಡ್ಡ ಒಂದು ಹಗರ ಒಂದು 10 ಟ್ಯಾಕ್ಟ್ರ ಕಲ್ಲು ಹಾಕಿರೂ ತುಂಬದಂಥ ತಗ್ಗುಗಳು ಬಿದ್ದೋಗಿದಾವೆ ರೋಡ್ನೊಳಗೆ. ಆ ಗಾಡಿಗಳು ಅಡ್ಡಾಡಕತ್ರ 2 ಕಿಲೋಮೀಟ್ರ್ ಐತ್ರಿ. 2 ಕಿಲೋಮೀಟ್ರ್ ಅವರೋಳಿ ಹೈಸ್ಕೂಲಿಂದ ಬಿಳ್ಕಿ ಮಟ್ಟ 2 ಕಿಲೋಮೀಟ್ರ್ ಐತ್ರಿ ಅದು. ಈ 2 ಕಿಲೋಮೀಟ್ರ್ ಬರೀ ಕಡಿ ಹಾಕಿ ಗೊತ್ತು ಹಾಕಿ ಹಿಂಗೆ ಒಂದು ಲೆವೆಲ್ ಮಾಡಿ ಕೊಟ್ಟರೆ ನಾವು ರೈತಕಿ ಜೀವನದಾಗ ನಡೀತಿತ್ತು. ರೈತಕ್ಕೆ ಸೈಕಲ್ ಮುಟ್ಗಳ ಮೇಲೆ ಹುಲ್ಲು ತುಂಬಿರೋದು, ಗೊಬ್ಬರಗಳು ಒಯ್ಯೋದು ನಡಿವತ್ತು. ಗೊಬ್ಬರ ಚೀರ್ಗೋ ತೊಗೊಂಡು ಹೋಗ್ಬೇಕಾದ್ರೆ ಈಗ ತಗ್ಗದಿನಿಗಳನ್ನು ತಪ್ಸಕ್ಕೆ ಹೋಗ್ಕಾಸ ಆ ತಗ್ಗಿನಾಗನ ಬಿದ್ದು ಹೋಗತ್ತಾವ. ಇದನ್ನ ಮಾಡತ್ತಾರೆ. ಇದ್ರ ಮ್ಯಾಲೆ ನೀರು ನಿಲ್ಲದಂಗೆ ಮಾಡ್ಬೇಕಾರೆ ನಮಗೆ ಮಾಡ್ರ ಅಂದ್ರೆ ಸರಿ ಆಕತ್ರದ. ಈಗ ಮತ್ತು ಇದನ್ನ ಕಲ್ ತಂದು ಹಾಕಿ ಅಡಿ ಎಬ್ಸಿ ಹೋದ್ರ ಅಂತಂದ್ರೆ ಇದಕ್ಕಿಂತ ಹೆಚ್ಚಿಂದ ಆಕತ್ರಿ ಇದು. ಮತ್ತು ಇಲ್ಲೇ ಬಿದ್ದು ಉಳ್ಳಾಡಿದ್ರೆ ನಾವು ಮತ್ತು ದಾಟಕ್ಕಾಗಲ್ರಿ. ಮತ್ತು ಅವ್ರು ಕಲ್ಲಟ್ಟು ಹಾಕಿ ಹೋದ್ರೆ ನಾವು ಇದು ಕಲ್ಲನ್ನು ಕರ್ಕೊಂಡು ಹೋಗಿ ಅಡ್ಡಾಡ್ದಾಕತ್ರಿ ನಾವು ಜೀವನ.